Hello everyone, welcome to your class, your future YouTube ಚಾನಲ್. ಇಂದು ನಾವು 5ನೇ ತರಗತಿಯ ಪದ್ಯ 2 ಕನ್ನಡ ನುಡಿ ಈ ಪದ್ಯವನ್ನ ಸವಿಸ್ತಾರವಾಗಿ ನೋಡೋಣ. ಓಕೆನಾ? ಇದನ್ನ ಬರೆದವರು ಎ.ಕೆ. ರಾಮೇಶ್ವರ್ ಅವರು. ಸೊ ಈ ಕನ್ನಡ ನುಡಿ ಪದ್ಯವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಾವೇನಂತಂದ್ರೆ ಈ ಒಂದು ಪದ್ಯವನ್ನ ಬರೆದಂತಹ ಕವಿಯವರ ಒಂದು ಪರಿಚಯವನ್ನ ನೋಡ್ಕೊಂಡ್ಬಿಡೋಣ. ಓಕೆ, ಕೃತಿಕಾರರ ಪರಿಚಯ. ಇದನ್ನು ಬರೆದವರು ಯಾರು? ಎ.ಕೆ. ರಾಮೇಶ್ವರ್ ಅವರು ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ ಗ್ರಾಮದಲ್ಲಿ 1934ರಲ್ಲಿ ಜನಿಸಿದರು. ಎಲ್ಲಿ ಜನಿಸಿದ್ರು ಇವರು? ನಮ್ಮ ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ ಎಂಬ ಗ್ರಾಮದಲ್ಲಿ, ಹಳ್ಳಿಯಲ್ಲಿ 1934ರಲ್ಲಿ ಜನಿಸಿದರು. ಬಾಲ್ಯದ ಶಿಕ್ಷಣವನ್ನು ಹುಟ್ಟೂರಲ್ಲಿ ಮುಗಿಸಿ, ಹುಟ್ಟೂರಲ್ಲಿ ಇನ್ ದ ಸೆನ್ಸ್ ವದಾನು ಹಟ್ಟಿಯಲ್ಲಿನೇ ಮುಗಿಸಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಸಮೀಪದ ಧಾರವಾಡಕ್ಕೆ ಆಗಮಿಸಿದರು. ಹೆಚ್ಚಿನ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರೆಲ್ಲ ಎಲ್ಲಿ ಹೋಗ್ಬಿಟ್ಟಲ್ಲಿ ಮುಂದೆ ಅವರು ಧಾರವಾಡ, ಅವಾಗ ಧಾರವಾಡ ಅವರಿಗೆ ಅತ್ಯಂತ ಸಮೀಪವಾಗಿರುವಂತಹ ಮತ್ತು ಉನ್ನತ ಶಿಕ್ಷಣದ ಒಂದು ವ್ಯಾಸಂಗದ ಕೇಂದ್ರವಾಗಿತ್ತು. ಅಲ್ಲಿಗೆ ಹೋದ್ರು. ಬಡತನದ ಕಾರಣ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವಾ ನಿರತರಾದರು. ಹೌದಾ? ಇವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕೆಂಬ ಹಂಬಲವನ್ನಿಟ್ಟು ಧಾರವಾಡಕ್ಕೆ ಹೋದ್ರು. ಆದ್ರೆ ಅಲ್ಲಿ ಅವರಿಗೆ ಹೆಚ್ಚಿನ ಒಂದು ಶಿಕ್ಷಣ ಪೂರೈಸಲು ಸಾಧ್ಯವಾಗಲಿಲ್ಲ. ಯಾಕಂತಂದ್ರೆ ಅವ್ರ ಮನೆಯಲ್ಲಿರುವಂತಹ ಒಂದು ಬಡತನದಿಂದಾಗಿ ಅವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸದ ಒಂದು ಶುಲ್ಕವನ್ನ ಭರಿಸೋದಾಗ್ಲಿ ಅಥವಾ ಅಲ್ಲಿರುವಂತಹ ಶುಲ್ಕವನ್ನ ಭರಿಸೋದಾಗ್ಲಿ ಅವರಿಂದ ಸಾಧ್ಯವಾಗಲಿಲ್ಲ. ಹೀಗಾಗಿ ಅವ್ರು ಏನ್ ಮಾಡೋದು ಅಂತಂದ್ರೆ ತನ್ನ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಸೊ ಯಾವ ಕೆಲಸ? ಶಿಕ್ಷಕ ವೃತ್ತಿ. ಅತ್ಯಂತ ಗೌರವಯುತವಾದಂತಹ ವೃತ್ತಿ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು. ಎಲ್ಲಿ ಪ್ರಾರಂಭ ಮಾಡಿದ್ರು? ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಿಕ್ಷಕರಾಗಿ, ಶಾಲಾ ಶಿಕ್ಷಕರಾಗಿ ಅವ್ರ ಕೆಲಸಕ್ಕೆ ಸೇರ್ಕೊಂಡ್ರು, ನಿರತರಾದರು. ಇವರು ಉತ್ತಮ ಶಿಕ್ಷಕರೆಂದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ನೋಡಿ, ಓಕೆ. ಸೊ ಇವರು ಅಲ್ಲಿ ಬರೀ ಕೆಲಸಕ್ಕೆ ಮಾತ್ರ ಸೇರ್ಕೊಂಡಿಲ್ಲ, ಆ ಕೆಲಸವನ್ನ ಅತ್ಯಂತ ಶ್ರದ್ಧೆ, ಭಕ್ತಿ ಭಾವದಿಂದ ನಿರ್ವಹಿಸ್ತಾರೆ. ಹೀಗಾಗಿ ಅವ್ರಿಗೆ ಏನಂತಂದ್ರೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಗುತ್ತು. ಎಲ್ಲಿಂದ? ರಾಜ್ಯ ಮಟ್ಟದಲ್ಲಿನೂ ದೊರೆಯಿತು ಹಾಗೂ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಉತ್ತಮ ಶಿಕ್ಷಕ ಒಂದು ಪ್ರಶಸ್ತಿಗೆ ಇವರು ಭಾಜನರಾದರು ಅಂತ ಹೇಳ್ತೀವಿ. ಇವರು ಮಕ್ಕಳಿಗಾಗಿ ಕಥೆ, ಕವನ, ನಾಟಕ, ಜೀವನ ಚರಿತ್ರೆ ಹಾಗೂ ಪ್ರಬಂಧಗಳನ್ನ ಬರೆದು ಮಕ್ಕಳ ಕವಿ ಎಂದೇ ಪ್ರಸಿದ್ಧರಾದವರು. ಇವರಿಗೆ 2000 ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಹೌದಲ್ಲ? ನೋಡಿ, ಇವ್ರೇನಂತಂದ್ರೆ ಇವರು ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಪ್ರೈಮರಿ ಟೀಚರ್ಸ್ ಆಗಿ ಮಕ್ಕಳೊಂದಿಗೆ ಸಾಕಷ್ಟು ಸಮಯ ಬೆರೆತು ಅವರೊಂದಿಗೆ ಇತ್ತುಕೊಂಡು ಏನಂತಂದ್ರೆ ಮಕ್ಕಳಿಗೋಸ್ಕರನೇ ಅವರು ಸಾಹಿತ್ಯವನ್ನ ರಚನೆ ಮಾಡಿದ್ರು. ಅವ್ರಿಗೋಸ್ಕರ ಕತೆ, ಕವನ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ ಎಲ್ಲಾನು ಕೂಡ ಬರೆದ್ರು. ಹೀಗಾಗಿ ನೀವನ್ನ ಏನಂತೆ ಸಂಬೋಧಿಸಲಾಗ್ತದೆ, ಏನಂತೆ ಕರೆಯಲಾಗ್ತದೆ ಪ್ರೀತಿಯಿಂದ ಅಂದ್ರೆ ಮಕ್ಕಳ ಕವಿಗಳು, ಮಕ್ಕಳ ಕವಿ ಅಂತ ಇವರು ಪ್ರಖ್ಯಾತರಾದರು. ಇವರಿಗೆ 2000 ಇಸ್ವಿಯಲ್ಲಿ ಇವರಿಗೆ ರಾಜ್ಯ ಪ್ರಶಸ್ತಿಯೂ ಕೂಡ ದೊರೆತಿದೆ. ಪ್ರಸ್ತುತ ಕನ್ನಡ ನುಡಿ ಕವಿತೆ ಅವರ ಸಮಗ್ರ ಮಕ್ಕಳ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರಿನಾ? ಸೊ ಈಗ ಕವಿತೆಗಿಂತ ಮುಂಚೆ ಪದಗಳ ಅರ್ಥವನ್ನ ನೋಡ್ಕೊಳ್ಳೋಣ. ಪದಗಳ ಅರ್ಥ ನಾವು ತಿಳ್ಕೊಂಡ್ಬಿಟ್ರೆ ಕವಿತೆ ನಮ್ಗೆ ಇನ್ನೂ ಸರಳವಾಗಿ ತಿಳಿಬಹುದು. ಸರಿ? ಅರಿ ಅಂದ್ರೆ ತಿಳಿ, ಗ್ರಹಿಸು. ಆಲಿಸು, ಮನಸ್ಸಿಟ್ಟು ಕೇಳು. ಕಣಜ, ಧಾನ್ಯ ಸಂಗ್ರಹಣಾ ಸ್ಥಳ. ಚಿತ್ತ, ಮನಸ್ಸು. ತಿರುಳು, ಸತ್ವ, ಸಾರ. ನನ್ನಿ, ಪ್ರೀತಿ, ಸತ್ಯ. ಮಳಲು, ಮರಳು. ಅಮೃತ, ಪವಿತ್ರವಾದುದು. ಒಲುಮೆ, ಪ್ರೀತಿ. ಗುಡಿ, ಪವಿತ್ರ ಸ್ಥಳ, ದೇವಾಲಯ. ತಾಯಿ ನುಡಿ, ಮಾತೃಭಾಷೆ. ತೊರೆ, ಚಿಕ್ಕ ಹೊಳೆ. ನುಡಿ, ಭಾಷೆ. ಸರಿನಾ? ಇವಿಷ್ಟು ಪದಗಳ ಅರ್ಥ. ಇನ್ನು ನಾವು ಪದ್ಯವನ್ನ ನೋಡೋಣ. ಯಾರು ಬರೆದಿದ್ದು? ಎ.ಕೆ. ರಾಮೇಶ್ವರ್ ಅವರು ಬರೆದಿದ್ದು. ಪದ್ಯ 2 ಕನ್ನಡ ನುಡಿ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ,
ಚಿತ್ತವನಿಟ್ಟು ಆಲಿಸಿರಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲಿಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ನೋಡಿ ಇಷ್ಟು ಸುಂದರವಾದಂತಹ ಒಂದು ಸಾಲ ಹೌದಲ್ಲ. ಏನ್ ಹೇಳ್ತಾರ, ಬನ್ನಿ ಮಕ್ಕಳೇ, ನಾನ್ ನಿಮ್ಗೊಂದು ಮಾತನ್ನ ಹೇಳ್ತೀನಿ, ನೀವೇನ್ ಮಾಡಿ ಎಲ್ಲರೂ ಚಿತ್ತ ಬಿಟ್ಟು ಅಂದ್ರೆ ಲಕ್ಷ್ಯ ಕೊಟ್ಟು ನನ್ನ ಮಾತನ್ನ ಆಲಿಸಿರಿ, ಕೇಳಿರಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲಿಮೆಯ ತುಂಬಿಹುದು. ಈ ನಮ್ಮ ಕನ್ನಡ ಭಾಷೆ, ನುಡಿ, ಮಾತು ಏನಿದೆಯಲ್ಲ, ಈ ಮಾತಿನಲ್ಲಿ ನಮ್ಮ ಕನ್ನಡದ ಗುಡಿಯಲ್ಲಿ ಅಂದ್ರೆ ಈ ಒಂದು ಸ್ಥಳದಲ್ಲಿ, ಈ ಸ್ಥಾನದಲ್ಲಿ ಏನಿದೆ ಹೃದಯದ ಒಲುಮೆ ತುಂಬಿದೆ, ಪ್ರೀತಿ ತುಂಬಿದೆ. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯೂ ಅಲ್ಲಿರುವುದು. ಹೌದಲ್ಲ, ಇಲ್ಲಿ ಬರೇ ಹೃದಯದ ಒಲುಮೆ ಅಷ್ಟೇ ಇಲ್ಲ, ಹಾಲಿನಂತಹ ತೊರೆಯು, ಸಕ್ಕರೆಯಂತಹ ಸಿಹಿಯು, ಜೇನಿನ ಒಂದು ಏನಂತಂದ್ರೆ ಹನಿಯೂ ಕೂಡ ಅಲ್ಲಿದೆ. ಅಂದ್ರೆ ಅಲ್ಲಿನ ಜನ, ಅಲ್ಲಿನ ವಾತಾವರಣ, ಅಲ್ಲಿನ ಒಂದು ಸೊಬಗು ಅಷ್ಟು ಏನಂತಂದ್ರೆ ಸುಂದರವಾಗಿದೆ, ಸಿಹಿಯಾಗಿದೆ ಅಂತ ಹೇಳ್ತಾರೆ. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು. ಹೌದಲ್ಲ, ನೋಡಿ ಪುಣ್ಯಕೋಟಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳ್ರಿ? ಎಸ್, ನಮ್ಮ ಕರ್ನಾಟಕದ ಪ್ರತಿ ಮಗುವಿಗೂ ಪುಣ್ಯಕೋಟಿಯ ಕಥೆ ಗೊತ್ತು. ಹೌದಲ್ಲ. ನಮ್ಮ ಕರ್ನಾಟಕದಲ್ಲಿ ಜಾನಿ ಎಸ್ ಪಪ್ಪ ಅದು ಇದೆಲ್ಲ ಕಲಿಯೋದಕ್ಕಿಂತ ಮುಂಚೆ ಮಕ್ಳು ಏನ್ ಕಲಿತಾರೆ ಹೇಳ್ರಿ? ನಮ್ಮಲ್ಲಿ ನಮ್ಮ ಪಾಲಕರು, ನಮ್ಮ ತಂದೆ, ನಮ್ಮ ತಾಯಿ ಎಲ್ಲರೂ ಏನು ಕೊಡ್ತಾರೆ ನಮ್ಗೆ? ಪುಣ್ಯಕೋಟಿ. ಅದೊಂದು ಗೋವು ಅಲ್ಲ, ಹೌದಲ್ಲ. ಆ ಒಂದು ಗೋವಿನ ಕಥೆಯನ್ನ ಕೇಳ್ತಾರ. ಸೊ ಅಂತಹ ಒಂದು ಗೋವಿನ ಸತ್ಯದ ಕಥೆ ಎಲ್ಲಿ ಮೂಡ್ ಬಂದಿದೆ ಹೇಳಿ? ನಮ್ಮ ಜಾನಪದ ಸಾಹಿತ್ಯದಲ್ಲಿ ಮೂಡ್ ಬಂದಿದೆ. ಅದನ್ನೆಲ್ಲ ನಾವು ಕೇಳ್ತಾ ದೊಡ್ಡವರಾದ್ವಿ, ನೀವು ಕೇಳ್ತಾ ದೊಡ್ಡವರಾಗಿರಿ. ಬಹುಶಃ ಇನ್ನ ಮುಂದೆ ಬರುವಂತ ಹಲವಾರು ಒಂದು ಏನಂತೀವಿ ನಾವು, ತಲೆಮಾರುಗಳಂತ ಹೇಳ್ಬೋದು, ಜನರೇಷನ್ ಅಂತ ಹೇಳ್ಬೋದು, ಅವರೆಲ್ಲರೂ ಕೂಡ ಏನಂತಂದ್ರೆ ಅದನ್ನ ಕೇಳಿನೇ ಬಹುಶಃ ದೊಡ್ಡವರಾಗ್ತಾರೆ ಅಂತ ಅನ್ಕೋತೀವಿ. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು. ಹೌದಲ್ಲ, ಸಂಚಿ ಹೊನ್ನಮ್ಮ ಅವ್ರು ಬರೆದಂತಹದ್ದು ಯಾವ್ದು ಪುಸ್ತಕ ಯಾವುದು? ಎಸ್, ಹದಿಬದೆ ಧರ್ಮ. ಸೊ ಈ ಕರ್ನಾಟಕದಲ್ಲಿ ನಮ್ಮ ತಾಯಿ ನಾಡಿನಲ್ಲಿ ಏನಿದೆ ಅಂತಂದ್ರೆ ಸಂಚಿ ಹೊನ್ನಮ್ಮನಂತಹ ಮಹಾನ್ ಒಬ್ಬ ವ್ಯಕ್ತಿಯ, ವನಿತೆಯ ಯಾವುದು ಹದಿಬದೆ ಧರ್ಮವು ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಹೊಳೆಯುತ್ತಿದೆ ಅಂತ ಹೇಳ್ತಾರೆ. ಓಕೆ, ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚಲುವು ಕನ್ನಡದೊಲುಮೆಯ ಹವಳಗಳು. ಸೊ ನಮ್ಮಲ್ಲಿ ಏನಂತಂದ್ರೆ ಇದಷ್ಟೇ ಅಲ್ಲ ರೀ, ಬರೀ ಪುಣ್ಯಕೋಟಿಯ ಕಥೆಯಿಂದ ಮಾತ್ರ ನಾವು ನಮ್ಮ ಜೀವನದ ಸತ್ವ ಸಾರವನ್ನ ತಿಳಿಯೋದಿಲ್ಲ. ಇಲ್ಲಿ ನಮಗೆ ಏನಂತಂದ್ರೆ ನಮ್ಮ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಂತಂದ್ರೆ ಶರಣರ ಒಂದು ಮಹಾನ್ ದಂಡೆ ಏನಂತಂದ್ರೆ ಇಲ್ಲಿ ಆಗೋಗಿದೆ. ಹೌದಲ್ಲ, ಗೊತ್ತಲ್ರಿ? ಬಸವಣ್ಣ, ಅಲ್ಲಮ ಪ್ರಭುವರು, ಜೇಡರ ದಾಸಿಮಯ್ಯನವರು, ಅಕ್ಕ ಮಹಾದೇವಿಯವರು, ಸಂಚಿ ಹೊನ್ನಮ್ಮನವರು, ದೊಹಾರ ಕಕ್ಕಯ್ಯನಂತವರು, ಹೌದಲ್ಲ, ಒಬ್ಬರ ಇಬ್ಬರ, ಇದಕ್ಕೆ ಲಕ್ಕಮ್ಮ, ಇಷ್ಟೆಲ್ಲಾ ಶರಣೆಯರು ಇಲ್ಲ ಆಗೋಗಿದ್ದಾರೆ. ಹೌದಲ್ಲ, ನಮ್ಮ ಕರ್ನಾಟಕದಲ್ಲಿ. ಅಷ್ಟೇ ಅಲ್ಲ ರೀ, ಅವ್ರು ಬರೀ ಆಗೋಗಿರೋದಲ್ಲ, ಅವರು ಸುಮಾರು ಆ ಕಾಲದಲ್ಲಿ 11-12ನೇ ಶತಮಾನದಲ್ಲಿ ರಚನೆ ಮಾಡಿರುವಂತಹ ಅವರ ವಚನಗಳೆಲ್ಲವೂ, ಅವುಗಳ ಸಾರ ಏನಿದೆಯಲ್ಲ, ಇಂದಿಗೂ ಕೂಡ ನಮಗೆ ಅಷ್ಟೇ ಪ್ರಸ್ತುತ ಅಂತ ಹೇಳ್ತೀವಿ. ಹೌದಲ್ಲ, ನಾವೆಲ್ಲ ಈಗ 21ನೇ ಶತಮಾನದಲ್ಲಿದ್ವಿ. ಅವರು 11-12ನೇ ಶತಮಾನದಲ್ಲಿದ್ದಂತಹ ಶರಣರು ಅಷ್ಟು ವರ್ಷಗಳ ಹಿಂದೆ, ಸುಮಾರು 1000 ವರ್ಷಗಳ, 1100 ವರ್ಷಗಳ ಹಿಂದೆ ಅವರು ರಚನೆ ಮಾಡಿರುವಂತಹ ಒಂದು ವಚನಗಳೇನಿದವಲ್ಲ, ಅವು ನಮ್ಮ ಬದುಕಿನ ಅಮೃತ ಕಣಜಗಳು. ಹೌದಿಲ್ಲ, ಕಣಜ ಅಂದ್ರೆ ನೋಡಿ ನಾವು ಏನು ಒಂದು ಧಾನ್ಯವನ್ನ ಸಂಗ್ರಹ ಮಾಡುವಂತಹ ಸ್ಥಳ. ಹಾಗೆ ನಮ್ಮ ಬದುಕಿನ ಅಮೃತವನ್ನ, ನಮ್ಮ ಬದುಕಿನ ಸಾರವನ್ನ ನಾವು ಹೇಗ್ ಬದುಕಬೇಕು ಅನ್ನೋದನ್ನ ಹೇಳಿಕೊಡುವಂತವೇ ಈ ಒಂದು ವಚನಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಹೌದಲ್ಲ, ನಮ್ಮಲ್ಲಿ ಇಷ್ಟೆಲ್ಲ ದಾಸರಗಳಾಗೋಗಿದ್ದಾರೆ. ಶಿಶುನಾಳ ಶರೀಫರಾಗೋಗಿದ್ದಾರ, ಪುರಂದರ ದಾಸರಾಗೋಗಿದ್ದಾರ, ಕನಕ ದಾಸರಾಗೋಗಿದ್ದಾರ. ಹೌದಲ್ಲ, ಅವರ ಒಂದು ದಾಸ ಸಾಹಿತ್ಯದಲ್ಲಿ ಏನು ಮೂಡಿ ಬಂದಿದೆಯಲ್ಲ, ಅದು ನಿಜಕ್ಕೂ ಏನಿದೆ ಇದು ಅಂತಂದ್ರೆ ನಮ್ಮ ಕನ್ನಡದ ಒಲುಮೆಯ ಹವಳಗಳು ಅಂತ ಹೇಳ್ತೀವಿ.
ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ಸೊ ನಾವೆಲ್ಲರೂ ಕೂಡಿ ಏನ್ ಮಾಡ್ಬೇಕು ಮಕ್ಕಳೇ, ನಾವು ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು. ಯಾಕೆ ಹೇಳಿ? ಯಾಕಂತಂದ್ರೆ ಕನ್ನಡ ಬರೀ ಭಾಷೆಯಲ್ಲ, ಅದು ನಮ್ಮ ಉಸಿರು. ಹೌದಲ್ಲ? ಅದು ನಮ್ಮ ಉಸಿರು, ಅದು ನಮ್ಮ ತಾಯ್ನಾಡು. ಕರ್ನಾಟಕ ನಮ್ಮ ತಾಯ್ನಾಡು. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ನಮ್ಮ ಉಸಿರು. ಹೀಗಾಗಿ ಅದನ್ನ ಕಲಿಯೋದು, ಅದನ್ನ ಉಳಿಸೋದು, ಅದನ್ನ ಬೆಳೆಸೋದು, ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ಹೇಳ್ತಾರೆ ಇಲ್ಲಿ ಕವಿಗಳೇನ್ ಹೇಳ್ತಾರೆ ಅಂತಂದ್ರೆ, ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ, ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನ ಬರೆಯುತ್ತಾ. ನನ್ನಿ ಇನ್ ದ ಸೆನ್ಸ್ ಸತ್ಯದ ಕಥೆಯನ್ನ ಬರೆಯುತ್ತಾ. ಇದು ನಮ್ಮ ನಾಡು ಎಂಥ ನಾಡು, ಇದು ಪುಣ್ಯದ ಬೀಡು ಅಂತ ಹೇಳ್ತಾರೆ. ಸರಿನಾ? ಸೊ ಇಲ್ಲಿ ನನ್ಗನ್ಸುತ್ತೆ ನಿಮ್ಗೆಲ್ಲರಿಗೂ ಪದ್ಯ ತಿಳಿದಿದೆ. ಸೊ ಒಂದ್ಸಲ ಈ A.K. ರಾಮೇಶ್ವರ ಅವರು ಬರೆದಂತಹ ಕನ್ನಡ ನುಡಿ ಪದ್ಯವನ್ನ ನಾನು ಇನ್ನೊಂದ್ಸಲ ಓದ್ಬಿಡ್ತೀನಿ. ಪದ್ಯ 2 ಕನ್ನಡ ನುಡಿ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಆಲಿಸಿರಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿರುವುದು, ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು, ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು, ದಾಸರ ನುಡಿಯಲಿ ಅರಳಿದ ಚಲುವು ಕನ್ನಡದೊಲುಮೆಯ ಹವಳಗಳು. ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ, ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಸೊ ಇದು A.K. ರಾಮೇಶ್ವರ ಬರೆದಂತಹ ಪದ್ಯ ಕನ್ನಡ ನುಡಿ. ಸೊ ಮಕ್ಕಳೇ, ನನ್ಗನ್ಸುತ್ತೆ ನಿಮ್ಗೆಲ್ಲರಿಗೂ ಈ ಪದ್ಯ ಅರ್ಥ ಆಗಿದೆ ಅಂತ ಹೇಳಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೋಸ್ಕರ ಧನ್ಯವಾದಗಳು. ಇದರ ಮುಂದಿನ ಭಾಗ ಹಾಗೂ ಇನ್ನುಳಿದಂತಹ ಪಾಠದ ವಿವರಣೆ, ಪದ್ಯದ ವಿವರಣೆ, ಅವುಗಳ ಪ್ರಶ್ನೋತ್ತರಗಳನ್ನ ವೀಕ್ಷಿಸುವುದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ ಆಗಿರುವಂತಹ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.